ಹಾಯ್ ಫ್ರೆಂಡ್ಸ್, ನೋಡಿ ನಾನು ಸೊಪ್ಪಿನಿಂದ ಪಲ್ಯಗೆ ಸೊಪ್ಪು ಮತ್ತು ಆ ಕಡ್ಡಿಯಿಂದ ನಾನು ಹವೆ ಚಪಾತಿ ಮಾಡೋದು ನಿಮಗೆ ಇವತ್ತಿನ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ. ತುಂಬ ಡಯಟ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಯಾಕಂದರೆ ತುಂಬ ಅನುಕೂಲ ಆಗುತ್ತೆ ಇದು ವಿಡಿಯೋನ. ನೀವು ನಿಧಾನಕ್ಕಿಲೆ ಅಂದರೆ ಪಾಸ್ ಮಾಡಲಾರ್ದಾಗೆ ನೋಡಿ, ತುಂಬ ಉಪಯುಕ್ತವಾಗಿದೆ ಇದು. ಈ ಸೊಪ್ಪನ್ನ ನಾನು ಸೋಸ್ಕೊಂಡು ಸೊಪ್ಪು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಸೊಪ್ಪು ಬಿಡಿಸ್ಕೊಂಡು ಆ ಕಡ್ಡಿನ ಎತ್ತಿಟ್ಕೊಂಡಿದ್ದೀನಿ. ಸೊಪ್ಪನ್ನ ನಾನು ಹೆಸರು ಬೇಳೆ ಹಾಕಿ, ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಡೈರೆಕ್ಟಾಗಿ ಕುದಿಸಿ ವಿತೌಟ್ ಒಗ್ಗರಣೆ ಇಲ್ದಂಗೆ ನಾನು ಸೊಪ್ಪುದು ಸಾಂಬಾರು ಮಾಡಿದ್ದೀನಿ. ಗಟ್ಟಿ ಸಾಂಬಾರು ಮಾಡಬೇಕು. ಈಗ ಇದಕ್ಕೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಡು ಕಡ್ಡಿ ಮಾತ್ರ ಎತ್ತಿಟ್ಕೋಬೇಕು. ಡಯಟ್ ಮಾಡೋರಿಗೆ ಭಾಳ ಅನುಕೂಲ ಇದೆ. ಡಯಟ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ ಮಾತ್ರ ತುಂಬ ಅನುಕೂಲ ಇದೆ. ವಿಡಿಯೋ ಪಾಸ್ ಮಾಡಲಾರ್ದಂಗೆ ನೋಡಿ. ಮತ್ತು ನಿಮ್ಮಲ್ಲಿ ನನ್ನ ವಿನಂತಿ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ. ಮತ್ತು ಚಪಾತಿ ಹಿಟ್ಟನ್ನ ಮಾಮೂಲಿ ಎಲ್ರಿಗೂ ಚಪಾತಿ ಹಿಟ್ಟು ಮಿಕ್ಸ್ ಮಾಡೋದು ಗೊತ್ತೇ ಇರುತ್ತೆ. ಸೊ ಅದು ಆ ಥರನೇ ಈ ಥರ ಒಂದು ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೇಕು ಅಷ್ಟೇ. ಉಪ್ಪು, ಚಪಾತಿ ಹಿಟ್ಟು, ಉಪ್ಪು ಅಷ್ಟೇ, ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ತುಂಬ ಮೆತ್ತಗೆ ಬೇಡ, ಒಂದು ಮೀಡಿಯಮ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಹವೆ ಚಪಾತಿ ಇದು. ನಮ್ಮ ಹಿರಿಯರು ಮಾಡ್ತಾ ಇರುವಂಥ ಈ ರೆಸಿಪಿ. ಬಟ್ ನಮ್ಮ ಹಿರಿಯರು ಜೋಳದ್ದು ಇದು ಬರುತ್ತೆ, ಅದು ಈ ಥರ ಆ ದಂಟು ಬಿಡಿಸ್ಕೊಂಡಿರೋದು ತೊಳೆದ್ಬಿಟ್ಟು ಹಂಚಲ್ಲಿ ಈ ಥರ ಕಡ್ಡಿನ ಹಾಕಿ ಅದಕ್ಕೆ ನೀರು ಹಾಕಿ ಬೇಯಿಸೋಕ್ಕಿಡಬೇಕು. ನೋಡಿ, ದಪ್ಪ ದಪ್ಪ ಇರುತ್ತೆ. ಹಂಚಿನ ತುಂಬ ಆಗಬೇಕು. ಮಧ್ಯದಲ್ಲಿ ನೀರು ಹಾಕ್ತಾ ಇರಬೇಕು ಕುದ್ದಂಗಲೇ. ಚಪಾತಿ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ನೋಡಿ, ಸ್ವಲ್ಪ ಒಂದು ಸಿಂಗಲ್ ಚಪಾತಿ ಮಾಡುವಷ್ಟು ಗಾತ್ರದಲ್ಲಿ ತಗೊಂಡು ಈ ಥರ ನಾನು ಬಟರ್ ಪೇಪರ್ ಮೇಲೆ ಉಜ್ತಾ ಇದ್ದೀನಿ. ಬಟ್ ನೀವು ಆ ಥರ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ಕಲ್ಲ ಮೇಲೆ ಆದರೂ ಎಣ್ಣೆ ಹಚ್ಚಿ ಉಜ್ಜಬೇಕು. ಈ ಥರ ಅದಕ್ಕೇನು ರೌಂಡೇ ಸೇಪು ಅಂತ ಏನಿಲ್ಲ. ಬಟ್ ಒಂದು ಸ್ವಲ್ಪ ಮೀಡಿಯಮ್ ಇದು ದಪ್ಪ, ತುಂಬ ತೆಳ್ಳನೂ ಬೇಡ, ತುಂಬ ದಪ್ಪನೂ ಬೇಡ. ನೋಡಿ, ಈ ಥರ ಕುದೀತಾ ಇದೆ, ಕೆಳಗಡೆ ನೀರಿದೆ. ಅದಕ್ಕೆ ಈ ಥರ ಚಪಾತಿನ ಹಾಕಬೇಕು. ಅಷ್ಟು ನೈಸಾಗಿ ಬರ್ತಾಯಿದೆ. ಆಮೇಲೆ ಒಂದು ಪ್ಲೇಟು ಮುಚ್ಚಿ ಒಂದು 2 ನಿಮಿಷ, ಒಂದು ಚಪಾತಿ ಉಜ್ಜೋದ್ರೊಳಗನೆ ಒಂದು ಚಪಾತಿಗೆ ಹಾಕಿ ನೋಡಿ. ನಾನು ಮೊದಲು ಮಾಡಿದ್ದೀನಿ. ಈ ಥರ ಆಗುತ್ತೆ, ತುಂಬ ಚೆನ್ನಾಗಿದೆ. ಆರಿದ ತಕ್ಷಣವೇ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದು ಹವೆ ಚಪಾತಿ. ತುಂಬ ನಿಧಾನಕ್ಕಿಲ್ಲೇ ತೆಗೆದು ಹಾಕಬೇಕು ಕೈಯಿಂದ. ನೀರು ಕುದೀತಾ ಇರುತ್ತೆ, ಸಿಡೀತು ಅಂದರೆ ಕೈಗೆ ಬಬ್ಬೆ ಬಂದುಬಿಡುತ್ತೆ, ಗುಳ್ಳಿ ಬರುತ್ತೆ. ನಿಧಾನ ಮಾಡಿ. ನೋಡಿ, ಈ ಥರ ಒಂದು ಸಲ ತಿರುಗಿಸಿ. ನಿಮಗೆ ಇನ್ನೂ ಒಂದು ಟೈಮ್ ಬೇಕಂದರೆ ಇನ್ನೂ ಒಂದು ಟೈಮ್ ತಿರುವಿ ಹಾಕ್ಬೋದು, ಬಂದ್ಬಿಡುತ್ತೆ. ಹಾಗೆ ಚಪಾತಿ ಮಾಡ್ತಾ 4-5 2 ಚಪಾತಿ ಮಾಡ್ತಾನೆ ಸ್ವಲ್ಪ ನೀರು ಹಾಕ್ತಾ ಇರಿ. ಆ ಸೊಪ್ಪಲ್ಲಿ ನೀರು ಬೇಯ್ತಾ ಇದ್ದರೆ ಮಾತ್ರ ಚಪಾತಿ ಹವೆ ಚೆನ್ನಾಗಿ ಬೆಂದಿರುತ್ತೆ. ಹವೆಯಲ್ಲಿ ನಾವು ಕೆರಸಿಯಲ್ಲೇ ಹಾಕೋದು. ಸೊ ಅದರಿಂದ ಅದು ನೀರು ಬಿಟ್ಕೊಳುತ್ತೆ ಕೆಳಗಡೆ. ನೋಡಿ, ಈ ಥರ ಮಾಡಿ. ಅಟ್ಲೀಸ್ಟ್ ಒಂದು ವಾರದಾಗ ಒಂದು ಟೈಮ್ ಆದರೂ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎತ್ತಿ ಹಾಕುವಾಗ ಒಂದು ಸ್ವಲ್ಪ ಕಟ್ಟಾಗುತ್ತೆ, ತೊಂದರೆ ಇಲ್ಲ. ಬಟ್ ಸ್ಮೂತಾಗಿ ಬಂದಿದೆ. ಇದ್ರ ಜೊತೆ ಸ್ವೀಟಲ್ಲಿ ಅಂದರೆ ಕಡಲೆಬೇಳೆ ಕುದಿಸಿ ಅದಕ್ಕೆ ಸ್ವೀಟ್ ಮಾಡಿ ಬೆಲ್ಲದ ಬೇಳೆ ಜೊತೆ ಆದರೂ ತಿನ್ಬೋದು. ಈಗ ಸೊಪ್ಪಿನ
ಇದೇ ಥರ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.